friends, welcome to Unique Trade for Success. So November 5th option expiry ಆಗಿತ್ತು. ನೆನೆ ಆಲ್ರೆಡಿ ಒಂದು ಡೇ ಬಿಫೋರ್ ನಿಮಗೆ ವಿಡಿಯೋ ಕೊಟ್ಟಿದ್ದೆ. ಆ ವಿಡಿಯೋದಲ್ಲಿ ಹೇಳಿದೆ ಯಾರೆಲ್ಲ ಆ ಒಂದು ವಿಡಿಯೋನ ನೋಡಿ ಯಾವ ಟೆಕ್ನಿಕಲ್ ಲೆವೆಲ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಸೊ ಅದ್ರ ಪ್ರಕಾರ ಏನೇನ್ ಟ್ರೇಡ್ ಮಾಡಿದ್ರಿ ಅಂತ ನೋಡೋಣ. ಸೊ ಹಾಗೆ November 6th ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅದನ್ನು ಸಹ ಅಬ್ಸರ್ವ್ ಮಾಡೋಣ. ಸೊ ರೈಟ್ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರಾಟ್ಸ್. ಯಾರೆಲ್ಲ ಇವತ್ತು ನನ್ನ ಜೊತೆ ಲೈವ್ ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಸೊ ಆಪ್ಷನ್ ಎಕ್ಸ್ಪೈರಿ ಡೇ ಹೋಲ್ ಡೇ ನಾನು ನಿಮ್ ಜೊತೆ ಇದ್ದೆ. ಎಷ್ಟು ಜನ ನನ್ನ ಜೊತೆ ಇದ್ರಿ ಮಾರ್ನಿಂಗ್ 9 o'clock ಇಂದ 3:30 ವರೆಗೂ. ಸೊ ನಿಮ್ಮ ಒಂದು ಕಮೆಂಟ್ ನ ದಯವಿಟ್ಟು ಕೆಳಗಡೆ ಕಮೆಂಟ್ ಅಲ್ಲಿ ಪ್ಲೇಸ್ ಮಾಡಿ, ನಿಮ್ಮ ಒಂದು ಒಪಿನಿಯನ್ ನ. ಬಿಕಾಸ್ ಏನೊಂದು ನಿಮ್ಗೆ ಅರ್ಥ ಆಯ್ತು, ಆ ಲೆವೆಲ್ಸ್ ಅಲ್ಲಿ ಹೇಗೆಲ್ಲ ಟ್ರೇಡ್ ಮಾಡಿದ್ವಿ, ಕ್ಯಾಂಡಲ್ ನ ಹೇಗೆ ರೀಡ್ ಮಾಡೋದು, ಪ್ರತಿಯೊಂದು ಸಹ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಹಾಗಾಗಿ ಯಾರಿಗೆಲ್ಲ ಏನಿದೆ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ November 5th ಆಪ್ಷನ್ ಎಕ್ಸ್ಪೈರಿ ನಮ್ಮ ಎಕ್ಸ್ಪೆಕ್ಟೇಷನ್ ತರ ಇರ್ಲಿಲ್ಲ. ಬಿಕಾಸ್ ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ನಾನು ಹೇಳಿದ್ದೇನೆ ಒಂದು ಹ್ಯೂಜ್ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಆಗ್ಬೋದು. ಇಟ್ಸ್ ಅ ಫಂಡಮೆಂಟಲ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ US ಅಲ್ಲಿ ಏನೊಂದು ಎಲೆಕ್ಷನ್ ಇದೆ, ಆ ಒಂದು ಇಂಪ್ಯಾಕ್ಟ್ ಗ್ಲೋಬಲ್ ಅಲ್ಲಿ ಆಗುತ್ತೆ, ನಮ್ಮ ಮಾರ್ಕೆಟ್ ಅಲ್ಲೂ ಆಗಿತ್ತು. ರೈಟ್, ಸೊ ನೆನೆ ನಾವು ಎಕ್ಸ್ಪೆಕ್ಟೆಡ್ ಇತ್ತು -150 ಆ ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು ಅಂತ. ಬಟ್ ಇವತ್ತು ಮಾರ್ಕೆಟ್ ಏನಪ್ಪಾ ಆಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ +150 160 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತು. ಸೊ ನಿನ್ನೆ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಅಲ್ಲಿ ಅರೌಂಡ್ 11,860 ಇಂದ ಮಾರ್ಕೆಟ್ 12,040 ಗೆ ಮಾರ್ಕೆಟ್ ಓಪನ್ ಆಯ್ತು. ಅಂದ್ರೆ ಅರೌಂಡ್ ನಮಗೆ 160 ಪಾಯಿಂಟ್ ಪ್ಲಸ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿರೋದ್ರಿಂದ ಯಾವುದೇ ಒಂದು ರೀತಿಯ ಗುಡ್ ಆಪರ್ಚುನಿಟಿ ಸಿಗ್ಲಿಲ್ಲ. ಸೊ ನಿನ್ನೆ ಯಾರೆಲ್ಲ ಪೊಸಿಷನ್ ತಗೊಂಡಿದ್ರು ಅವ್ರಿಗೆ ಸಿಗ್ಲಿಲ್ಲ. ರೈಟ್, ಸೊ ದಿಸ್ ಆರ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಒಂದು ಸಲ ಮಾರ್ಕೆಟ್ ಏನಾದ್ರು 12,020 ಕ್ರಾಸ್ ಆಗ್ತಾ ಇದೆ ಅಂದ್ರೆ 12,100 ವರೆಗೂ ಮಾರ್ಕೆಟ್ ಕ್ಲಿಯರ್ ಆಗಿ ಹೋಗುತ್ತೆ ಅಂತ. ನೋಡಿ, ಮಾರ್ಕೆಟ್ ಓಪನ್ ಆಗಿರೋದೇ 12,020-40 ರೇಂಜ್ ಅಲ್ಲಿ. ಅಂದ್ರೆ ಯಾವಾಗ ನೀವು 12,020 ತಗೊಂಡಿದ್ರು ಇಟ್ಸ್ ಅ ಬಿಗ್ ಮೊಮೆಂಟಮ್ ಕಾಣಿಸ್ತಾ ಇದೆಯಾ? 12,100 ಕರೆಕ್ಟ್ ಆಗಿದೆಯಾ ನಂಬರ್? ದಟ್ ಇಸ್ ಅ ಪಾಯಿಂಟ್. ನಾನು ಹೇಳಿದಲ್ಲ, ಇಲ್ಲಿವರೆಗೂ ಹೋಗೋದು ಕಾಮನ್, ಅದಾದ್ಮೇಲೆ ಸ್ವಲ್ಪ ವೇಟ್ ಮಾಡಿ ಟ್ರೆಂಡ್ ಕನ್ಫರ್ಮೇಶನ್ಗೆ ಅಂತ. ಇವತ್ತು ನಾವು ಹೋಲ್ ಡೇ ನೋಡೋದಾದ್ರೆ ಈ ಒಂದು 12,020 ಇಂದ 12,100 ರೇಂಜ್ ಅಲ್ಲೇ ಮಾರ್ಕೆಟ್ ಟ್ರೇಡ್ ಆಗ್ತಾ ಇತ್ತು. ಯಾವುದೇ ಒಂದು ಆಪರ್ಚುನಿಟಿ. ಸರ್, ಇವತ್ತು ಹೇಗಿತ್ತು ಮಾರ್ಕೆಟ್? ಹಣ ಮಾಡಿದ್ರ? ಸೊ ಡೆಫಿನೆಟ್ ಆಗಿ ಫ್ರೆಂಡ್ಸ್, ಮಾರ್ಕೆಟ್ ಮಾತ್ರ ತುಂಬಾ ಚೆನ್ನಾಗಿ ಮೇಲ್ಗಡೆ ಹೋಗಿದೆ. ಕಂಪನೀಸ್ ಕಂಪೇರ್ ಮಾಡಿದ್ರೆ ಅಂತ ಎಲ್ಲಾ ಕಂಪನಿನೂ ಟಾಪ್ ಗೇನ್ ಆಗಿಲ್ಲ. ಯೂಶಲಿ ಏನಾಗುತ್ತೆ, ಒಂದು ನಿಫ್ಟಿ ಅನ್ನೋದು ಅಂದ್ರೆ ಇಂಡೆಕ್ಸ್ ಒಂದು 250 ಪಾಯಿಂಟ್ ಮೇಲೆ ಹೋಯ್ತು ಅಂದ್ರೆ ಆಲ್ಮೋಸ್ಟ್ ಇಂಡೆಕ್ಸ್ ಹೋಗಿದೆ ಅಂದ್ರೆ ಟಾಪ್ 50 ಕಂಪನೀಸ್ ಏನಿದೆ ಅದು ಎಲ್ಲಾ ಸಹ ಟಾಪ್ ಗೇನರ್ ಆಗಿರ್ಬೇಕು. ಅಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟು ಕಂಪನಿ ಟಾಪ್ ಗೇನರ್ ಆಗಿದೆ ಅಂತ ನೋಡಿದ್ರ? ನೋಡಿ, ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ಟಾಪ್ ಗೇನರ್ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವತ್ತು ನಿಫ್ಟಿನೇ 1.78% ಮೂವ್ ಆಗಿದೆ ಅಂತ ಹೇಳಿದ್ರೆ, ನಿಫ್ಟಿನೇ 1.78% ಮೂವ್ ಆಗಿದೆ ಅಂದ್ರೆ ಅದರ್ ಕಂಪನೀಸ್ ಎಲ್ಲ ನೋಡಿ ಮ್ಯಾಕ್ಸಿಮಮ್ 4%, 5% ಅಷ್ಟೇನೆ. 8%, 10% ಅಂತ ಯಾವ್ದು ಮೂವ್ ಆಗಿಲ್ಲ ಇವತ್ತು. ಕರೆಕ್ಟಾ? ಸೊ ಜೊತೆಗೆ ನೋಡಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ದಿಸ್ ಅ ಪರ್ಸೆಂಟೇಜ್. ಹಾಗಾಗಿ ಮಾರ್ಕೆಟ್ ಅಲ್ಲಿ ಇಂಡೆಕ್ಸ್ ಮಾತ್ರನೇ ಮೂವ್ ಆಯ್ತು ಸೊ ಫಂಡಮೆಂಟಲಿ. ಬಟ್ ಟೆಕ್ನಿಕಲಿ ಯಾವುದೇ ಒಂದು ಕಂಪನೀಸ್ ಅಷ್ಟೊಂದು ಗುಡ್ ಪ್ರಾಫಿಟ್ ನ ಕೊಟ್ಟಿಲ್ಲ. ಸೊ ಹಾಗಾಗಿ ಆಪ್ಷನ್ಸ್ ಹೇಗಿತ್ತು ಇವತ್ತು? ರೈಟ್, ಇವತ್ತು ಆಪ್ಷನ್ ಟ್ರೇಡ್ ಮಾಡಿರೋರು ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಎಂತ ಒಂದು ಫ್ಲಾಟ್ ಮಾರ್ಕೆಟ್ ಇತ್ತು, ಯಾವುದೇ ಒಂದು ಆಪರ್ಚುನಿಟಿ ಸಿಗ್ಲಿಲ್ಲ ನಿಮ್ಗೆ ಎನ್ಕ್ಯಾಶ್ ಮಾಡಕ್ಕೆ. ರೈಟ್, ಸೊ ಹಾಗಾಗಿ ನಿನ್ನೆ ನನ್ನ ಒಂದು ವಿಡಿಯೋ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಿ? ನೋಡಿ ನಿನ್ನೆ. ಬಿಕಾಸ್ ನಿನ್ನೆ ಒಂದು ಪಾಯಿಂಟ್ ನಿಮ್ ಹತ್ರ ಹೈಲೈಟ್ ಮಾಡಿದ್ದೆ. ಆಲ್ರೆಡಿ ಈ ಒಂದು ವೀಕ್ ಇಂದಾನೇ ನಾನು ನಿಮ್ಗೆ ಹೇಳ್ಕೊಂಡು ಬರ್ತಾ ಇದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಇವತ್ತು ಸರಿಯಾಗಿ ಬಿಡುತ್ತೆ ಅಂತ. ಇವತ್ತು ಆಲ್ಮೋಸ್ಟ್ ಮಾರ್ಕೆಟ್ ಎರಡು ಈಕ್ವಲ್ ಆಗಿ ಬರ್ತಾ ಇತ್ತು, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ. ಓಕೆ, ನೋಡಿ 1.7 ಇದೆ ನಿಫ್ಟಿ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ನೋಡಿ ಆಲ್ಮೋಸ್ಟ್ 2.8. ಅದೇ ಇಷ್ಟು ದಿವಸ ಏನಾಗ್ತಾ ಇತ್ತು ನೋಡಿದಿರಾ? ಯಾರಾದ್ರೂ ಅಬ್ಸರ್ವ್ ಮಾಡಿದೀರಾ? ನೋಡಿ ಇಲ್ಲಿ 1.78 ಇದೆ, ಮಾರ್ಕೆಟ್ ಅಲ್ಲಿ 2.1 ಇದೆ. ಇಷ್ಟು ಒಂದು ವೀಕ್ ಅಲ್ಲಿ ಏನಾಗ್ತಾ ಇತ್ತು ಮಾರ್ಕೆಟ್? ನಿಫ್ಟಿ 0.7 ಇದ್ರೆ ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು 4%, 3% ಇತ್ತು. ನನ್ನ ವಿಡಿಯೋದಲ್ಲಿ ನಾನು ಏನ್ ಹೇಳಿದೀನಿ, ಟ್ಯೂಸ್ಡೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಬುಧವಾರಕ್ಕೆ 2 ಕೋರಿಲೇಷನ್ ಸ್ಟಾರ್ಟ್ ಆಗ್ತಾ ಇದೆ, ಗುರುವಾರ 2 ಕೋರಿಲೇಷನ್ ಚೆನ್ನಾಗಿರುತ್ತೆ ಅಂತ. ಇವತ್ತು ಎವ್ರಿ ಟೈಮ್ ಲೈವ್ ಮಾರ್ಕೆಟ್ ಅಲ್ಲಿ ನಾನು ತೋರಿಸ್ತಾ ಇದೆ, 2 ಸಹ ಸೇಮ್ ಇತ್ತು. ನಿಫ್ಟಿ ಮೇಲ್ ಹೋದ್ರೆ ಬ್ಯಾಂಕ್ ನಿಫ್ಟಿನ ಮೇಲ್ ಹೋಗ್ತಾ ಇತ್ತು. ದಿಸ್ ಅ ಕೋರಿಲೇಷನ್ ಅಂತ ಕರಿತೀವಿ. ಲಾಸ್ಟ್ 1 week 10 days ಇಂದ ಆ ಕೋರಿಲೇಷನ್ ಇರ್ಲಿಲ್ಲ, ಈಗ ಮತ್ತೆ ಕ್ರಿಯೇಟ್ ಆಗಿದೆ. ಕರೆಕ್ಟಾ? ದಟ್ ಇಸ್ ಅ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡಿ, ಆಲ್ರೆಡಿ ನಾವು ನಿನ್ನೆ ಟ್ರೇಡ್ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ ಗುಡ್ ಪ್ರಾಫಿಟ್ ಇಲ್ಲ. ಆಲ್ರೆಡಿ ಆಪ್ಷನ್ ಟ್ರೇಡ್ ಮಾಡಿರೋರು ಗೊತ್ತಾಗ್ತಾ ಇರುತ್ತೆ, 100 ರೂಪಾಯಿ ಬೆಲೆ ಬೀಳೋದಕ್ಕೆ ನಾವು ಆಲ್ರೆಡಿ 300 ರೂಪಾಯಿ ಕೊಟ್ಟು ತಗೊಳ್ತಾ ಇದೀವಿ ಅಂದ್ರೆ ಇವತ್ತು ಓಪನಿಂಗ್ ಅಲ್ಲೇ 300 ರೂಪಾಯಿ ಇತ್ತು ಅಂದ್ರೆ ಇನ್ನ ಲಾಭ ಮಾಡೋದು ಎಲ್ಲಿಂದ ಇದೆ?
ಕರೆಕ್ಟಾ? ಸೊ ಹಾಗಾಗಿ ಇವತ್ತು ಆಪ್ಷನ್ ಟ್ರೇಡ್ ಮಾಡ್ಬೇಕಾದ್ರೆ ಅಷ್ಟೊಂದು ಗುಡ್ ಇರ್ಲಿಲ್ಲ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ. ಇದನ್ನ ನಾವು ಮಾರ್ಕೆಟ್ ಆದ್ಮೇಲೆ ಹೇಳಿರೋದಂತಲ್ಲ, ಇವತ್ತು ಓಪನಿಂಗ್ ಆಫ್ ದ ಸೆಷನ್ ಅಲ್ಲಿ ನಾನು ಹೇಳಿದೀನಿ ಇವತ್ತು ಆಪ್ಷನ್ ಟ್ರೇಡ್ ನ ಯಾರು ಟ್ರೇಡ್ ಮಾಡಬೇಡಿ, ಇವತ್ತು ನೀವು ಟ್ರೇಡ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ. ಹಾಗಾಗಿ ನನ್ನ ಟೀಮ್ ಯಾರೆಲ್ಲ ಇದ್ದೀರಾ ಮ್ಯಾಕ್ಸಿಮಮ್ ಟ್ರೇಡ್ ಮಾಡಿಲ್ಲ, ನಾನು ಲೈವ್ ಅಲ್ಲೇ ಮಾನಿಟರ್ ಮಾಡ್ಕೊಡ್ತಾ ಇದ್ದೆ ಮಾಡಬೇಡಿ ಅಂತ. ಆದ್ರೂ ಒಂದೇ ಒಂದು ಟ್ರೇಡ್ ಇತ್ತು. ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ಅ ಗುಡ್ ಟ್ರೇಡ್. ಇಲ್ಲಿ ಒಂದು ಟ್ರೇಡ್ ನ ಮಾಡಿದ್ವಿ, ಸೊ ಇಲ್ಲಿ ಒಂದು ಟ್ರೇಡ್ ನ ಮಾಡಿದ್ವಿ, ನಾವು ಟ್ರೇಡ್ ಮಾಡಿದೀವಿ ಇವತ್ತು, ರೈಟ್? ಸೊ ಇಲ್ಲಿ ಒಂದು ಟ್ರೇಡ್ ನ ಅರ್ಥ ಆಗ್ತಾ ಇದೆಯಾ? ಈ ಒಂದು ಟ್ರೇಡ್ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಿದ್ಯಾ? 60,000 rupees ವರ್ತ್ ಅಂತ ಹೇಳ್ತಾ ಇದೀನಿ. ಹೋಲ್ ಮಾರ್ಕೆಟ್ ಅಲ್ಲಿ ಇವತ್ತು ನೀವು ನೋಡೋದಾದ್ರೆ ಈ ಒಂದು ಟ್ರೇಡ್ ಅಲ್ಲಿ ಗುಡ್ ಪ್ರಾಫಿಟ್. ಸೊ ಆ ಒಂದು ಟ್ರೇಡ್ ನ ನಾವು ಏನ್ ಮಾಡಿದ್ವಿ, ರೈಟ್ ಟೈಮ್ ಅಲ್ಲಿ ರೈಟ್ ಇನ್ಫಾರ್ಮೇಶನ್ ಅಂತ ನಾವು ಕೊಟ್ಟಿದ್ದೆ ಲೈವ್ ಸೆಷನ್ ಅಲ್ಲಿ, ಪ್ರತಿಯೊಬ್ರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಆ ಒಂದು ಪಾಯಿಂಟ್ ಅಲ್ಲಿ ಕೊಟ್ಟಾಗ ಎಷ್ಟು ಜನ ಪ್ರಾಫಿಟ್ ಮಾಡ್ಕೊಂಡ್ರು ಅಂತ ಇಲ್ಲಿ ನಾನು ರೆಕಮೆಂಡೇಶನ್ ಅಂತೂ ಕೊಟ್ಟಿದ್ದೆ. ಸೊ ಯಾವ್ದು ಮಾಡ್ಬೇಕು ಅಂತ ಲೈವ್ ಅಲ್ಲಿ ಹೇಳ್ಕೊಡ್ತಾ ಇದ್ದೆ, ಕಾಣಿಸ್ತಾ ಇದೆಯಾ? ಎಕ್ಸಾಕ್ಟ್ 12 ಗಂಟೆ 10:20 ನಾನು ಮೆಸೇಜ್ ಕೊಟ್ಟೆ. 10:18 ಈ ಕ್ಯಾಂಡಲ್ ಶೂಟ್ ಅಪ್ ಆಯ್ತು. ಅರೌಂಡ್ 47 ಇಂದ ಈ ಕ್ಯಾಂಡಲ್ ವ್ಯಾಲ್ಯೂ ಬಂದ್ಬಿಟ್ಟು 46 ಇಂದ 69ಗೆ ಟ್ರೇಡ್ ಆಯ್ತು. ಹೋಲ್ ಕ್ಯಾಂಡಲ್ಸ್ ನೀವು ನೋಡಿದ್ದೆ, ಆದ್ರೆ ಓನ್ಲಿ 5 ಮಿನಿಟ್ಸ್ ಮಾತ್ರನೇ ಇವತ್ತು ಟ್ರೇಡ್ ಇದ್ದಿದ್ದು. ಒಂದ್ ಸಿಂಗಲ್ ಟ್ರೇಡ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಒಂದು 25 rupees ಪ್ರಾಫಿಟ್ ಕೊಡ್ತು. ಅದು ಬಿಟ್ರೆ ಇನ್ ಯಾವುದೇ ಒಂದು ಗುಡ್ ಮೂಮೆಂಟ್ ಅಲ್ಲಿ ಸಿಕ್ಕಿಲ್ಲ. ಯಾರೆಲ್ಲ ಆಪ್ಷನ್ ಟ್ರೇಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಏನಪ್ಪಾ ಇದು ಬೆಳಗ್ಗೆಯಿಂದ ಟ್ರೇಡ್ ಮಾಡ್ತಾ ಇಲ್ಲ ಅಂತ. ನಿಮ್ಗೆ ಯೂನಿಕ್ ವೇಲ್ ಟ್ರೇಡ್ ಫಾರ್ ಸಕ್ಸಸ್ ಇವತ್ತಿನ ಲೈವ್ ಸೆಷನ್ ಅಲ್ಲಿ ಇಂತ ಒಂದು ಫ್ಲಾಟ್ ಮಾರ್ಕೆಟ್ ಅಲ್ಲೂ 2 ಸರಿ ಹಣ ಡಬಲ್ ಮಾಡಿದೀವಿ. ಈ ಒಂದು ಪಾಯಿಂಟ್ ಅಲ್ಲಿ ಮಾಡಿದೀವಿ ನೋಡಿ, ಇಲ್ಲೇ ಇದೆ, ವಿಟ್ನೆಸ್ ಇದೆ. ಯಾರೋ ಒಬ್ಬ ನಮ್ಮ ಕ್ಲೈಂಟ್ ಏನ್ ಮಾಡಿದ್ರು, 50 ರೂಪಾಯಿ ನಾನು ಹೇಳಿದ್ದೆ, ಒಬ್ರು 50 ರೂಪಾಯಿ ತಗೊಂಡು 69 ರೂಪಾಯಿ ಮಾರಿದ್ದಾರೆ. ದಟ್ ಇಸ್ ಅ ಪೀಕ್ ಲೈವ್ ಅಲ್ಲಿ. ಇನ್ನೊಬ್ರು ಏನ್ ಮಾಡಿದ್ದಾರೆ, 54 ತಗೊಂಡು 64 ಕೊಟ್ಟಿದ್ದಾರೆ. ಅಂದ್ರೆ ಕ್ವಾಂಟಿಟಿ ನೋಡಿ ಇಲ್ಲಿ, ಅರ್ಥ ಆಗ್ತಾ ಇದೆಯಾ? 130 ಸೆಕೆಂಡ್ಸ್ ಅಲ್ಲಿ, ಒಂದು 30 ಸೆಕೆಂಡ್ಸ್ ಅಲ್ಲಿ 50ರಿಂದ 60,000 ರೂಪಾಯಿ ಮಾಡ್ಬೇಕು ಅಂದ್ರೆ ಗುಡ್ ಅಲ್ವಾ? ಅದಾದ್ಮೇಲೆ ನಾವೆಲ್ಲೂ ಟ್ರೇಡೇ ಮಾಡಿಲ್ಲ, ಯಾಕಂದ್ರೆ ಮಾರ್ಕೆಟೇ ಇಲ್ಲ. ನಮಗ್ ಗೊತ್ತಿದೆ ಇದೊಂದೇ ಟ್ರೇಡ್ ಅಂತ, ರೈಟ್ ಫ್ರೆಂಡ್ಸ್? ಈ ತರ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲೇ ಟ್ರೇಡ್ ಮಾಡ್ಬೇಕು, ಅಲ್ಲೇ ಹೇಗೆ ಟ್ರೇಡ್ ಮಾಡ್ಬೇಕು ಅಂತ ಎಷ್ಟು ಜನಕ್ಕೆ ತಿಳ್ಕೊಳ್ಬೇಕು ಅಂತಿದೆ. ಎಸ್, ಈ ಸರಿ ನಾವು ಅಡ್ವಾನ್ಸ್ ಕ್ಲಾಸ್ ಅಂತ ಮಾಡ್ತಾ ಇದೀವಿ. ಅಲ್ಲಿ ಬಂದಾಗ ಯಾಕೆ ಈ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ಅಲ್ಲೇ ಪ್ರಾಫಿಟ್ ಬಂದಿರೋದು, ಇನ್ ಮಿಕ್ಕಿದೆಲ್ಲ ಇಲ್ಲ, ಅಷ್ಟೊಂದು ಮೂವ್ ಆಗಿಲ್ಲ. ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ವ್ಯಾಲ್ಯೂಸ್, ರೈಟ್? ಯಾರು ಮಾರ್ಕೆಟ್ ಅಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಆಪ್ಷನ್ಸ್ ಕೊಟ್ಟಿದ್ವಿ ಇವತ್ತು, ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಇಂಪಾರ್ಟೆಂಟ್ ಇತ್ತು ಇವತ್ತು ಬ್ಯಾಂಕ್ ನಿಫ್ಟಿ. ಯಾರೆಲ್ಲ ಟ್ರೇಡ್ ಮಾಡಿದ್ರಿ ನೋಡಿ, ಇಲ್ಲಿ 12:50 ನಾನು ಕೊಟ್ಟಿದ್ದೀನಿ ಒಂದು ಕಾಲು ಒಂದು ಪುಟ್ನ. ಸೊ ನೀವು ಟೆಲಿಗ್ರಾಮ್ ಅಲ್ಲೂ ನೋಡ್ಬೋದು, ಇದು ಟೆಲಿಗ್ರಾಮ್ ಸ್ಕ್ರೀನ್ ಶಾಟ್. ಒಂದು ಕಾಲು ಒಂದು ಪುಟ್ ಕೊಟ್ಟಿದೆ, ಎರಡೂ 40 ರೂಪಾಯಿಗೆ. ಆದ್ರೆ ಒಂದ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, 12:50 ಮಾರ್ಕೆಟ್ ಎಲ್ಲಿ ಟ್ರೇಡ್ ಆಗ್ತಾ ಇತ್ತು ಅಂತ ನೋಡಿ. ಇಲ್ಲಿ ನಾನು ಕೊಟ್ಟಿರೋದು, ಇಲ್ಲಿ 12:50 ನಾನು ಕೊಟ್ಟಿರೋಂಥದ್ದು. ಸೊ ಮಾರ್ಕೆಟ್ ಎಲ್ಲಿ ಟ್ರೇಡ್ ಆಗ್ತಾ ಇತ್ತು, ಒಂದು 40 rupees ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇನ್ನೊಂದು ಪ್ರೈಸ್ ಬಂದ್ಬಿಟ್ಟು ನೋಡಿ, ಅರೌಂಡ್ 105 ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ನಾನ್ ನಿಮ್ಗೆ 40 rupeesಗೆ ಬೈ ಮಾಡಿ ಅಂತ ಕೊಟ್ಟಿರೋದು. ಯಾವಾಗ ಮಾರ್ಕೆಟ್ ಇದನ್ನ 40 rupeesಗೆ ಬರ್ಲಿಲ್ಲ, ಅದು ಎಂಟ್ರಿ ಬರ್ಲಿಲ್ಲ, 37 ಇಂದ ಕೆಳಗಡೆ ಬಂತು. ಯಾವ್ದು 40 rupees ಕೊಟ್ಟಿದೆ ಕಾಲು ನೋಡಿ, ಇಲ್ಲಿ 40 rupeesಗೆ ಎಂಟ್ರಿ ಆದ್ಮೇಲೆ 105 ಅಂದ್ರೆ 40 rupees ಮೈನಸ್ 105 ಅಂದ್ರೆ ಆಲ್ಮೋಸ್ಟ್ 65 rupees. ನಿಮ್ಮ ಕ್ಯಾಪಿಟಲ್ 150 ಟೈಮ್ಸ್ ಪ್ಲಸ್ ಆಯ್ತು. ಸೊ ಈ ಎರಡೇ ಟ್ರೇಡ್ ಇವತ್ತೆಲ್ಲ ಇದ್ದಿದ್ದು. ಯಾರೆಲ್ಲ ಮಾಡಿದ್ರಿ ಕಂಗ್ರಾಟ್ಸ್, ಯಾರೆಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ಕ್ಲೈಂಟ್ಸ್ ಎಲ್ಲ ಮಾಡಿರುವಂತದ್ದು, ಕೆಲವೊಬ್ರು 2,000 ರೂಪಾಯಿ ಮಾಡಿದ್ದಾರೆ, 500 ರೂಪಾಯಿ ಮಾಡಿದ್ದಾರೆ, ಒಬ್ರು 600 rupees ಮಾಡಿದ್ದಾರೆ. ಸೊ ಗೊತ್ತಾಗ್ತದೆ, ಒಬ್ರು 356 rupees ಆ ಪಾಯಿಂಟ್ ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಒಬ್ರು ನೋಡಿ 4,000, ಹಾಗೆ ಒಬ್ರು 22,000, ಒಬ್ರು 22,000, ಇನ್ನೊಬ್ರು ಒಂದು 12,000 ಕಾಣಿಸ್ತಾ ಇದೆ, ಒಬ್ರು 4,000. ದಿಸ್ ಅ ಪ್ರಾಫಿಟ್ ಹೈಯೆಸ್ಟ್ ಅಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ 42,000. ದಿಸ್ ಅ ಹೈಯೆಸ್ಟ್ ಇವತ್ತು ಟ್ರೇಡ್ ಮಾಡಿರುವಂತದ್ದು, ರೈಟ್ ಫ್ರೆಂಡ್ಸ್? ಇಂತ ಒಂದು ಫ್ಲಾಟ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಹೇಗಿದ್ರು ನೀವು ಹಣ ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ಇನ್ನು ಸ್ಟಾಕ್ಸ್ ಕಡೆ ಬರೋಣ. ನಾವೇನೆಲ್ಲ ಒಂದು ಸ್ಟಾಕ್ಸ್ ನಿಮ್ಗೆ ನೋಟ್ ಮಾಡಕ್ ಹೇಳಿದೆ ನಾನು. ಆ ಒಂದು ಸ್ಟಾಕ್ಸ್ ಅಲ್ಲಿ ಯಾವ್ದೇ ಒಂದು ಕಂಪನಿ ಇವತ್ತು ಎಂಟ್ರಿ ಬಂದಿಲ್ಲ. ಆಪ್ಷನ್ ಸ್ಟಾಕ್ಸ್ ಆಗ್ಬೋದು ಅಥವಾ ಫ್ಯೂಚರ್ ಸ್ಟಾಕ್ಸ್ ಆಗ್ಬೋದು. ಸೊ ಈಕ್ವಿಟೀಸ್ ಅಲ್ಲೂ ಯಾವ್ದು ಬಂದಿಲ್ಲ. ಬಾಟಾ ಇಂಡಿಯಾ, ACC, ರಿಲಯನ್ಸ್, ಬಿಕಾಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದ್ರಿಂದ ನಮ್ಮ ಪ್ರೈಸ್ ನಿಂದ ಓವರ್ ಬಾಟ್ ಆಯ್ತು. ಹಾಗಾಗಿ ಯಾವ್ದು ಸಹ ಇವತ್ತಿನ 5 minutes ಐನ ಬ್ರೇಕ್ ಮಾಡ್ಲಿಲ್ಲ. ಹಾಗೇನ ಡೌನ್ ಸೈಡ್ ಬರೋದಾದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋಯ್ತು 1%, 2% ಅಂದ್ರೆ ಡೌನ್ ಸೈಡ್ ನೋಡೋ ಮಾತೇ ಇಲ್ಲ. ಅನ್ಫಾರ್ಚುನೇಟ್ ಆಗಿ ಎಲ್ಲ ಪುಟ್ಟೆ ಕೊಟ್ಟಿದೆ, ಹಾಗಾಗಿ ಯಾವ್ದು ಎಂಟ್ರಿ ಬಂದಿಲ್ಲ. HDFC ಬ್ಯಾಂಕ್ ನ ಕಾಲ್ ಕೊಟ್ಟಿದ್ರು ನಮ್ಮ ಒಂದು ಟೆಕ್ನಿಕಲ್ ಲೆವೆಲ್ ಬ್ರೇಕ್ ಆಗ್ಲಿಲ್ಲ, ಹಾಗಾಗಿ ಅದು ಸಹ ಎಂಟ್ರಿ ಬಂದಿಲ್ಲ. ಓವರ್ ಆಲ್ ನಿನ್ನೆ ನೋಡೋದಾದ್ರೆ ಯಾವುದೇ ಒಂದು ಪಾರ್ಟಿಸಿಪೇಷನ್ ಇಲ್ಲ ಅಂತಾನೆ ಹೇಳ್ತಾ ಇದೀನಿ. ಇದು November 5th ಆದ್ರೆ, ಇನ್ನು November 6th ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಇದೆ, ಎಲ್ಲಿ ಜಾಕ್ ಪಾಟ್ ಇದೆ. ನೀವು November 5th ಮಿಸ್ ಮಾಡಿರೋರೆಲ್ಲ November 6th ಹೇಗೆ ನಿಮ್ಮ ಹಣನ ಡಬಲ್ ಮಾಡ್ಬೋದು. ಎಷ್ಟು ಜನ ವೇಟಿಂಗ್ ಅಲ್ಲಿ ಇದ್ದೀರಾ, ಡೆಫಿನೆಟ್ ಆಗಿ ತೋರ್ಸ್ಕೊಳಕ್ ಹೋಗ್ತಾ ಇದೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಿಕಾಸ್ ಮೇನ್ ಪಾಯಿಂಟ್ ಬಂದ್ಬಿಟ್ಟು ನೆನ್ನೆ ಹೇಳ್ತಾ ಇದ್ನಲ್ಲ, ಒಂದು ಸರಿ ಮಾರ್ಕೆಟ್ ಇರೋ ಝೋನ್ ಅಲ್ಲಿ ಬಂದ್ರೆ ನೋ ಟ್ರೇಡಿಂಗ್. ಹಾಗೆ 9:15ಗೆ ನಿಮ್ಗೆ ಗೊತ್ತಾಗ್ಬಿಟ್ಟಿದ್ರೆ ಇವತ್ತು 3:30ವರೆಗೂ ಹಾಲಿಡೇ ತಗೊಂಬೋದಾಗಿತ್ತ, ಆರಾಮಾಗಿರ್ಬೋದಾಗಿತ್ತ? ಟೆನ್ಷನ್ ಇಲ್ವಾ? ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಾನೇ ರಿಸ್ಕ್ ರಿವಾರ್ಡ್ ಅಂತ ಬರೋದು. ಹಣ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಿಮ್ ಬಿಸ್ನೆಸ್ ಗೆ ಅಲೋನೆ ಮಾಡ್ತಾ ಇಲ್ಲ ಅಂದ್ರೆ ನೀವ್ ಯಾಕೆ ಹಣ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು? ಯಾಕೆ ಸುಮ್ನೆ ಕೈಯಿಂದ ಲಾಸ್ ಮಾಡ್ಕೊಳ್ಬೇಕು? ಈ ಒಂದು ಪಾಯಿಂಟ್ ನಾನು ಟೀಮ್ಗೆ ಬೆಳಿಗ್ಗೆ 9:15ಗೆ ಹೇಳಿದ್ದೆ. ಹಾಗಾಗಿ ಆಲ್ಮೋಸ್ಟ್ ಸೇಫರ್ ಝೋನ್ ಅಲ್ಲಿ ಇದ್ದಾರೆ ಎಲ್ಲರೂ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಇದು ನಾಳೆ ಕಡೆ ಬರೋಣ. ಸೊ ನಾಳೆಗೆ ಕೆಲವೊಂದು ಸ್ಟಾಕ್ಸ್ ನ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದೀನಿ. ನೋಡಿ, ನವೆಂಬರ್ 6ಗೆ ಇಲ್ಲಿ ಎಸಿಸಿ ಅಂಡ್ ಏಷ್ಯನ್ ಪೇಂಟ್ಸ್ ಈ ಎರಡು ಕಂಪನಿನ ಸ್ವಲ್ಪ ಫೋಕಸ್ ಅಲ್ಲಿ ಇಟ್ಕೊಳ್ಳಿ. ಎಸಿಸಿ ನೆನ್ನೆನೋ ಕೊಟ್ಟಿದ್ದೆ, ಇವತ್ತು ಕೊಡ್ತಾ ಇದೀನಿ. ಎಸಿಸಿ ಅಂಡ್ ಏಷ್ಯನ್ ಪೇಂಟ್ ಮಿಸ್ ಮಾಡ್ಕೊಂಬೇಡಿ. ನಾಳೆ ಡೆಫಿನೆಟ್ ಆಗಿ ಈ ಪಾಯಿಂಟ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಒಂದು 5% ಇಂದ 7% ನ ಎಕ್ಸ್ಪೆಕ್ಟ್ ಮಾಡಬಹುದು. ಎರಡು ಕಂಪನಿ, ಏಷ್ಯನ್ ಪೇಂಟ್ ಇಸ್ ಅ ಡಿಫರೆಂಟ್, ಎಸಿಸಿ ಇಸ್ ಅ ಡಿಫರೆಂಟ್. ಬಟ್ ಎರಡು ಒಳ್ಳೆ ಸ್ಟ್ರಾಂಗ್ ಟ್ರೆಂಡ್ ಅಲ್ಲಿ ನಿಂತ್ಕೊಂಡಿದೆ ಮಾರ್ಕೆಟ್. ನಮ್ಮ ನಿಫ್ಟಿ ಮಾರ್ಕೆಟ್ ವೆರಿ ಸ್ಟ್ರಾಂಗ್ ಅಲ್ಲಿ ಇರೋದ್ರಿಂದ ಎರಡು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದೀನಿ. ಸೊ ಆ ಎರಡು ಕಂಪನೀಸ್ ನಾಳೆ ಈಕ್ವಿಟಿಯಲ್ಲಿ ಮಾಡೋರು ಫೋಕಸ್ ಮಾಡ್ಕೊಳ್ಳಿ. ಇನ್ನ ಜುಬಲ್ ಫುಡ್ ಅನ್ನೋ ಕಂಪನಿ ಇದೆ, ಇದು ಸಹ ನಿಮ್ಗೆ ನಾಳೆ ಅಪ್ ಟ್ರೆಂಡ್ ಕೊಡ್ತಾ ಇದೆ ಜುಬಲ್ ಫುಡ್. ಇನ್ನು ಡೌನ್ ಸೈಡ್ ನೋಡೋದಾದ್ರೆ HDFC. ಸೊ ಶಾರ್ಟ್ ಮಾಡೋದಕ್ಕೆ ರೆಡಿ ಇಟ್ಕೊಳ್ಳಿ. HDFC, ಹೀರೋ ಮೋಟರ್ ಕಾರ್ಪ್ ಅಂಡ್ TCS ಇದನ್ನ ನೀವು ಡೌನ್ ಸೈಡ್ ನೋಡ್ಬೋದು. ಸೊ ಫ್ರೆಂಡ್ಸ್, ನನಗೆ ಕೆಲವೊಬ್ರು ಡೌಟ್ ಕೇಳ್ತಾ ಇದ್ರು, ಸರ್ ಇದನ್ನ ಹೇಗೆ ಎಂಟ್ರಿ ತಗೊಳ್ಬೇಕು ಅಂತ. ರೈಟ್, ಸೊ ಅದಕ್ಕೆ ಅಂತಾನೆ ನಾನು ಒಂದು ಫ್ರೀ ಸೆಷನ್ ಅಂತ ಮಾಡ್ತಾ ಇರ್ತೀನಿ 15 ಡೇಸ್ ಒಂದ್ಸರಿ ಯೂಟ್ಯೂಬ್ ವ್ಯೂವರ್ಸ್ ಅಂತಾನೆ. ನೀವ್ ಎಲ್ಲಿರ್ತೀರೋ, ಯಾರು ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ನಾನ್ ಕೊಟ್ಟರನ್ನ ಹೇಗೆ ಮಾಡ್ಬೇಕು ಅಂತ ಒಂದು ಎಜುಕೇಶನ್ ಮಾಡೋದಕ್ಕೆ ಒಂದು 2 hours ವಿಡಿಯೋ ಮಾಡಿರ್ತೀನಿ. ಅದನ್ನ ನೀವು ಪರ್ಸನಲ್ ಆಗಿ ನಂಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಜಿಮೇಲ್ಗೆ ಶೇರ್ ಮಾಡಕ್ಕಾಗತ್ತೆ. ಯಾರೆಲ್ಲ ಯೂಟ್ಯೂಬ್ ನೋಡ್ತಾ ಇದ್ದೀರಾ ನೀವು, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಸೆಷನ್ ಇರುವಾಗ ಲಿಂಕ್ ಕಳ್ಸಿರ್ತೀನಿ. ದಯವಿಟ್ಟು ಆ ಒಂದು ಲಿಂಕ್ ಅಲ್ಲಿ ನೀವು ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದೀನಿ. ಒಂದು ವೆಬಿನಾರ್ ಇರುತ್ತೆ ಫ್ರೀ, ಅದು ಯೂಟ್ಯೂಬ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ. ಅದೇ ನಮ್ಮ ಒಂದು ಈ ಒಂದು ಎಸಿಸಿ ಏಷ್ಯನ್ ಪೆನ್ ನ ಹೇಗೆ ಬೈ ಮಾಡ್ಬೇಕು ಅಂತ, ಇದು ಒಂದ್ ಪಾಯಿಂಟ್. ಈಗ ಇನ್ ಕೆಲವರು ಹೇಳ್ತಾ ಇದ್ರು ನಾನು ಅಪ್ ಟ್ರೆಂಡ್ ಯಾವಾಗ ತಗೊಳ್ಬೇಕು, ಡೌನ್ ಟ್ರೆಂಡ್ ಯಾವಾಗ ತಗೊಳ್ಬೇಕು ಅಂತ. ಅದಕ್ಕೆ ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದೇನು, ನಿಫ್ಟಿ ಲೆವೆಲ್ಸ್ ಅಂತ ಕರಿತೀವಿ. ಯೂಶಲಿ ನಿಫ್ಟಿ ಲೆವೆಲ್ಸ್ ಬ್ರೇಕ್ ಆಯ್ತು ಅಂದ್ರೆ ಮೋಸ್ಟ್ ಆಫ್ ದ ಕಂಪನೀಸ್ ಏನಾಗುತ್ತೆ, ನಿಫ್ಟಿ ಜೊತೆಗೆ ಅಪ್ ಆಗುತ್ತೆ, ನಿಫ್ಟಿ ಜೊತೆಗೆ ಡೌನ್ ಆಗುತ್ತೆ. ನಿಫ್ಟಿ ಬ್ರೇಕ್ ಆದ್ರೆ ಏನ್ ಬ್ರೇಕ್ ಆದ್ರೆ ಇಲ್ಲಿದೆ ನೋಡಿ, ನಿಫ್ಟಿ ಲೆವೆಲ್ಸ್ ಅಂತ ಕರಿತೀವಿ. ನಾಳೆಗೆ ಮೇಜರ್ ಇಂಪ್ಯಾಕ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಇವತ್ತು ಏನೊಂದು ಮಾರ್ಕೆಟ್ ನ ನಾನು ನೋಡ್ತಾ ಇದ್ದೀರಾ 2120. ಸೊ ಓವರ್ ಆಲ್ ಮಾರ್ಕೆಟ್ ನೋಡೋದಾದ್ರೆ ಇವತ್ತು ಓಪನ್ ಆಗಿರೋದು 12,020 ಹತ್ರ. ಸೊ ಮಾರ್ಕೆಟ್ 12,100 ರೆಸಿಸ್ಟೆನ್ಸ್ ಇತ್ತು. ಆ 12,020 ಇಂದ 180 ಪಾಯಿಂಟ್ಸ್ ಟ್ರೇಡ್ ಆಗಿ ಫೈನಲ್ ಆಗಿ ಎಂಡ್ ಆಫ್ ದ ಸೆಷನ್ ಅಲ್ಲಿ ಮಾರ್ಕೆಟ್ 100 ನ ಬ್ರೇಕ್ ಮಾಡಿ 130 ರೇಂಜ್ ಅಲ್ಲಿ ನಿಂತ್ಕೊಂಡಿದೆ. ಈ ಒಂದು ಪಾಯಿಂಟ್ ಬೇಸಿಸ್ ಮೇಲೆ ನಾಳೆ ಏನಾಗ್ಬೋದು ಅಂತ ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳಿ. ಮಾರ್ಕೆಟ್ ಏನೊಂದು ಅಪ್ ಆಗಿದೆ, ಇದರ ಒಂದು ರೀಟ್ರೇಸ್ ಅಂತ ಕರಿತೀವಿ. ಅರೌಂಡ್ ಮಾರ್ಕೆಟ್ 12,080 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು, 12,080. ಸೊ ಇನ್ನು ನಾವು ಮಾತಾಡೋದಾದ್ರೆ 12,100 ನ ಮೇಜರ್ ಸಪೋರ್ಟ್ ಅಂತ ಕರಿತೀವಿ. ನಾಳೆಗೆ ಒಂದು ಸರಿ ಮಾರ್ಕೆಟ್ ಏನಾದ್ರು 12,100 ಈ ಪಾಯಿಂಟ್ ಅಲ್ಲಿ ಓಪನ್ ಆಗಿ ಮತ್ತೆ ಮಾರ್ಕೆಟ್ ಮೇಲೆ ಹೋಗಿಲ್ಲ, ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಗೈನ್ ನಾವು ಕಂಫರ್ಟ್ ಆಗಿ ಮಾರ್ಕೆಟ್ ನ 12,020 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 12,020 ದಟ್ಸ್ ಅ ಮೇಜರ್ ಸಪೋರ್ಟ್. ಆ ಪಾಯಿಂಟ್ ಬಂದ್ಮೇಲೆ ಮತ್ತೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುವಂತದ್ದು. ಆ ಪಾಯಿಂಟ್ ಅಲ್ಲಿ ನಿಮ್ಗೆ ರಿಕವರ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಅಗೈನ್ ಮಾರ್ಕೆಟ್ ನ ನಾವು 11,970, ಸೊ 970, 860 ವರೆಗೂ ನಾವು ಮಾರ್ಕೆಟ್ ನ ಡೌನ್ ಸೈಡ್ ಅಲ್ಲಿ ನೋಡ್ಬೋದು. ಅರ್ಥ ಆಗ್ತಾ ಇದೆಯಾ? ಡೌನ್ ಸೈಡ್ ಅಲ್ಲಿ. ಸೊ ದಿಸ್ ಒನ್ ಪಾಯಿಂಟ್. ಇನ್ ಕೇಸ್ ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಆಗ್ಬೋದಾ? ಎಸ್, ಅಷ್ಟೊಂದು ಗ್ಯಾಪ್ ಅಪ್ ಆಗಿದ್ರೆ ಮಾರ್ಕೆಟ್ ನಾಳೆ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಏನಾದ್ರು ಆದ್ರೆ ಡೈರೆಕ್ಟ್ ಆಗಿ 12,200 ಹತ್ರನೇ ಮಾರ್ಕೆಟ್ ಓಪನ್ ಆಗೋದು, 12,200 ಹತ್ರ. ಇಲ್ಲ ಅಂದ್ರೆ ನಾರ್ಮಲ್ ಮಾರ್ಕೆಟ್ ಓಪನ್ ಆಗುತ್ತೆ. 12,100 ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅನ್ಕೊಳ್ಳಿ. 12,160 ಇಸ್ ದ ಫಸ್ಟ್ ರೆಸಿಸ್ಟೆನ್ಸ್. ಅಲ್ಲಿ ಬ್ರೇಕ್ ಆದ್ಮೇಲೆ ತಗೊಳ್ಳಿ, ಬಿಕಾಸ್ 120 ಹತ್ರ ಬರ್ತಾ ಇದೆ ಅಂತ ಕಾಲ್ ತಗೋಬೇಡಿ. 120 ಇಂದ 160 ವರೆಗೂ ಸ್ಮಾಲ್ ರೆಸಿಸ್ಟೆನ್ಸ್ ಇದೆ. 160 ಬ್ರೇಕ್ ಆಯ್ತು ಅಂದ್ರೆ ನಾಳೆ ಒನ್ ಮೋರ್ ಜಾಬ್ ಪಾಟ್ ಡೇ, ಎಲ್ಲರಿಗೂ ನಿಮ್ ಕ್ಯಾಪಿಟಲ್ ಡಬಲ್ ಆಗುವಂತ ಪಾಯಿಂಟ್. ಸೊ 12,210, 12,280 ವರೆಗೂ ಮಾರ್ಕೆಟ್ ರೀಚ್ ಆಗುತ್ತೆ. ನಾಳೆ ರೆಡಿ ಇರಿ. ಶಾರ್ಟ್ಲಿ ನಾನು ನಿಮ್ಗೆ ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ಶಾರ್ಟ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಆಲ್ ಟೈಮ್ ಹೈನ ಬ್ರೇಕ್ ಮಾಡುತ್ತೆ ಅಂತ. ಸೊ 12,400, 12,500 ವರೆಗೂ ರೀಚ್ ಆಗುತ್ತೆ. ವೇಟ್ ಮಾಡಿ. ಹಾಗಂತ ಅವಾಗ ಹರಿ ಬೈ ಮಾಡ್ಬೇಡಿ. ಸಪೋರ್ಟ್ ಪಾಯಿಂಟ್ ನಾನು ಕೊಡ್ತೀನಿ, ಅವಾಗ ನೀವು ಟ್ರೇಡ್ ಮಾಡಕ್ಕೆ ರೆಡಿ ಇರಿ. ಸೊ ದಿಸ್ ಫಸ್ಟ್ ಪಾಯಿಂಟ್. ಹಾಗಾದ್ರೆ ನಾಳೆ ನೀವು ಟ್ರೇಡ್ ನೋಡ್ಕೊಳ್ತೀರಲ್ವಾ, ದಿಸ್ ಪಾಯಿಂಟ್ ಏನಂತ ಕೊಟ್ಟಿದ್ದೀನಿ. 12,160 ಬ್ರೇಕ್ ಆದ್ರೆ ಕಂಟಿನ್ಯೂ ಅಪ್ ಟ್ರೆಂಡ್ 12,280 ವರೆಗೂ. 12,000 ಡೌನ್ ಏನಾದ್ರು ಬಂತು ಅಂದ್ರೆ 100 ಇಂದ ಬಿಲೋ ಬಂದ್ರು ಡೈರೆಕ್ಟ್ ಆಗಿ ಕೊಟ್ಟು ತಗೊಳ್ಳಿ. 12,020, 12,970 ವರೆಗೂ ಮಾರ್ಕೆಟ್ ಬರುತ್ತೆ. ಸೊ ನೀವು ಕೇರ್ ತಗೊಳ್ಬೇಕಾಗಿರೋದು 12,100, 12,020. ಈ ಎರಡು ಪಾಯಿಂಟ್ ಇಸ್ ಅ ಮೇಜರ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ. ಇದು ನಿಫ್ಟಿಯ ಲೆವೆಲ್ಸ್ ಆದ್ರೆ ಬ್ಯಾಂಕ್ ನಿಫ್ಟಿ ವೆರಿ ಕ್ಲಿಯರ್ ಲಾಸ್ಟ್ 2 ವೀಕ್ಸ್ ಇಂದ. ಈಗ ಎರಡು ಕೋರಿಲೇಷನ್ ಮ್ಯಾಚ್ ಆಗಿದೆ. ಈಗ ನೀವೇನ್ ಮಾಡ್ಬೋದು, ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡುವಂತವ್ರು, ಎಸ್ ಡೆಫಿನೆಟ್ ಆಗಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರು
26,200 ಅನ್ನೋದು ಚಿಕ್ಕ ಸಪೋರ್ಟ್ ಇದೆ. ಅದೇನಾದ್ರು ಬ್ರೇಕ್ ಆಯ್ತು ಅನ್ಕೊಳ್ಳಿ ಮಾರ್ಕೆಟ್ ಅಲ್ಲಿ 26,000, 25,750 ಎಲ್ಲ ಚಿಕ್ಕ ಚಿಕ್ಕ ಸಪೋರ್ಟ್. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲರೂ ಅಗ್ರೆಸಿವ್ ಬೈ ಸೈಡ್ ನೋಡ್ತಾ ಇದ್ದಾರೆ, ಹಾಗಾಗಿ ಡೌನ್ ಸೈಡ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕಡಿಮೆ ಇದೆ. ನೀವು ಅಷ್ಟೇ ಡೌನ್ ಸೈಡ್ ಅಥವಾ ಪುಟ್ ಆಪ್ಷನ್ ಮಾಡೋರು ವೇಟ್ ಮಾಡಿ. ಇನ್ನು ಅಪ್ ಸೈಡ್ ನೋಡೋದಾದ್ರೆ ಎರಡು ಚಿಕ್ಕ ರೆಸಿಸ್ಟೆನ್ಸ್ ಇದೆ, 26,360. ಈ ಲೆವೆಲ್ಸ್ ಬ್ರೇಕ್ ಆಗ್ತಾ ಇದೆ ಅಂತ ಹೇಳಿದ್ರೆ 450 ನೋಡಿ, ಸ್ಮಾಲ್ ರೆಸಿಸ್ಟೆನ್ಸ್. ಇದೆರಡೂ ಕಡೆ ಟ್ರೇಡ್ ಮಾಡಕ್ ಹೋಗ್ಬೇಡಿ. ನಾಳೆ ಯಾವಾಗ ಮಾರ್ಕೆಟ್ 26,500 ಬರುತ್ತಲ್ಲ ಅವಾಗ ಟ್ರೇಡ್ ಮಾಡಕ್ಕೆ ರೆಡಿ ಇರಿ. ನಾಳೆ ಡೈರೆಕ್ಟ್ ಆಗಿ 27,000, 27,500 ವರೆಗೂ ಮಾರ್ಕೆಟ್ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಸೊ 26,450 ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ. ಈ ಒಂದು ಪಾಯಿಂಟ್ ಇಂದ ಕಾಲ್ಗೆ ಜಾಸ್ತಿ ಫೋಕಸ್ ಮಾಡಿ. ಒಂದು 400 ಇಂದ 500 ಪಾಯಿಂಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಇದೆಲ್ಲ ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ ಇದಕ್ಕೆ ತಕ್ಕಂಗೆ ನಾನು ಈ ಸರಿ ಇವತ್ತು 2 ಕಾಲ್ 2 ಪುಟ್ ನ ಕೊಟ್ಟಿದ್ದೀನಿ. ನಾಳೆ ನೀವು ಯಾರೆಲ್ಲ ಆಪ್ಷನ್ ಟ್ರೇಡ್ ಮಾಡ್ಬೇಕು ಅಂತ ಇರೋರು ಸ್ವಲ್ಪ SCL ಟೆಕ್ ಕೊಟ್ಟಿದ್ದೀನಿ ನೋಡಿ ಶಾರ್ಟ್ ಪುಟ್ಗೆ, ಹಾಗೆ ಅಡಾನಿ ಪೋರ್ಟ್ಸ್ ಇದೆರಡು ಪುಟ್ ಕೊಟ್ಟಿದ್ದೀನಿ. ಅಂದ್ರೆ ಇನ್ಫ್ರಾಟೆಲ್ ಅಂಡ್ ಅಲ್ಟ್ರಾ ಸಿಮೆಂಟ್ಸ್. ಸೊ ನಾಳೆ ಟ್ರೇಡ್ ಮಾಡೋರು ಇನ್ಫ್ರಾಟೆಲ್ ನ ಮಿಸ್ ಮಾಡಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫ್ರಾಟೆಲ್. ಸೊ ಅದನ್ನ ನಾಳೆ ಏನಾದ್ರು ನಾನು ಕೊಟ್ಟರೆ ಪ್ರೈಸ್ ಬ್ರೇಕ್ ಆಯ್ತು ಅನ್ಕೊಳ್ಳಿ, ನಾಳೆ ಒಂದು 10 ರೂಪೀಸ್ ಅಥವಾ 8.5 ರೂಪೀಸ್ ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಇನ್ಫ್ರಾಟೆಲ್ ನ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಅಲ್ಟ್ರಾ ಸಿಮೆಂಟ್ಸ್ ಅಲ್ಲಿ ಸ್ವಲ್ಪ ವೊಲಟಿಲಿಟಿ ಇರುತ್ತೆ. ಒನ್ ಟೈಮ್ SL ಆಗ್ಬೋದು ಒಂದು 2,000 ರೂಪಾಯಿ. ಮತ್ತೆ ಸೇಮ್ ಎಂಟ್ರಿಗೆ ಎಂಟ್ರಿ ತಗೊಳ್ಳಿ. ನಾಳೆ ನಮ್ಮ ಟಾರ್ಗೆಟ್ ಬಂದು 165 ಇಂದ 190 ವರೆಗೂ ಇದೆ, ಮಿಸ್ ಮಾಡ್ಕೊಬೇಡಿ. ಇದೆರಡೇ ನಾನು ಪ್ರಿಯಾರಿಟಿ ಅಂತ ಕೊಡ್ತಾ ಇದ್ದೀನಿ ನಾಳೆ ನಿಮ್ಗೆ. ಓಕೆ, ದಿಸ್ ಆರ್ ದ ಪಾಯಿಂಟ್. ಸೊ ರೈಟ್ ಫ್ರೆಂಡ್ಸ್, ಹಾಗೆ ನೋಡಿ ಇದು ನಿಮಗೆ November 6th ಟ್ರೇಡ್ ಮಾಡೋದಕ್ಕೆ ಬೇಕಾಗಿರುವಂತ ಲೆವೆಲ್ಸ್. ಯಾರೆಲ್ಲ ಟ್ರೇಡ್ ಮಾಡ್ತಾ ಇದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋನ ಇಲ್ಲಿವರೆಗೂ ಟೈಮ್ ಕೊಟ್ಟು ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಿಗೆಲ್ಲ ಒನ್ ಡೈರೆಕ್ಷನ್ ಮಾಡಕ್ ಬರ್ತಾ ಇಲ್ಲ ನಿಮ್ಗೆ ಅಂತ ನಾನು ಹೆಡ್ಜಿಂಗ್ ಅಂತ ಕೊಟ್ಟಿದ್ದೆ. ಎಷ್ಟು ಜನ ನನ್ನ ಟೆಲಿಗ್ರಾಮ್ ನ ಫಾಲೋ ಮಾಡ್ತಾ ಇದ್ದೀರಾ ನೋಡಿ. ಮೊನ್ನೆ ನಾನು ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇರೋರಿಗೆ ಒಂದು ಲೆವೆಲ್ಸ್ ಅಂತೂ ಕೊಟ್ಟಿದ್ದೀನಿ, ವಾಟ್ಸ್ಆಪ್ ಅಲ್ಲಿ ಇರೋರ್ಗು. ಸೊ ರೈಟ್, ನೆಕ್ಸ್ಟ್ ಸೆಷನ್ ನಾನು ನಿಮ್ಗೆ ಹೇಳ್ತೀನಿ. ಕೆಲವರು ಅಲ್ಟ್ರಾ ಸಿಮೆಂಟ್ಸ್ ಬಗ್ಗೆ ಕೇಳಿದ್ರು, ಸೊ ಅವ್ರಿಗೆ ಒಂದೇ ಒಂದು ವಿಷನ್ ಕೊಟ್ಬಿಟ್ಟು ಅಲ್ಟ್ರಾ ಸಿಮೆಂಟ್ಸ್ ನಾನು ಕ್ಲೋಸ್ ಮಾಡ್ತಾ ಇದೀನಿ. ಯಾರೋ ಒಬ್ರು ಕ್ಲೈಂಟ್ ಕೇಳಿದ್ರು ಅಲ್ಟ್ರಾ ಸಿಮೆಂಟ್ಸ್ ಬಗ್ಗೆ ಸ್ವಲ್ಪ ಪಾಯಿಂಟ್ ಆಫ್ ವ್ಯೂ ಕೊಡಿ ಸರ್ ಅಂತ. ಎಸ್ ನೋಡಿ ಫ್ರೆಂಡ್ಸ್, ಅಲ್ಟ್ರಾ ಸಿಮೆಂಟ್ಸ್ ಬಗ್ಗೆ ಒಂದು ಮಾತಾಡ್ತಾ ಇದ್ದೀನಿ. ಅಲ್ಟ್ರಾ ಸಿಮೆಂಟ್ಸ್ ಕಂಪನಿ ಏನಿದೆ ನೋಡ್ಕೊಳ್ಳಿ. ಅಲ್ಟ್ರಾ ಸಿಮೆಂಟ್ಸ್ ಏನೊಂದು ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಫಾಲ್ ಆಗಿದೆಯಲ್ಲ, ಸೊ ಅರೌಂಡ್ 4,710 ಇಂದ 4,460 ಅಪ್ರಾಕ್ಸಿಮೇಟ್ಲಿ. ಓಕೆ, ಅರೌಂಡ್ ನಿಮ್ಗೆ 250 ಪಾಯಿಂಟ್ ಇದೆಯಲ್ಲ, ಇದ್ರದ ರೀಟ್ರೇಸ್ಮೆಂಟ್ ಈಗ ಅಪ್ ಆಗ್ತಾ ಇರೋದು. ರೀಟ್ರೇಸ್ಮೆಂಟ್ ಎಲ್ಲಿವರೆಗೂ ಅಪ್ ಆಗ್ಬೋದು? ಸೊ 250 ಪಾಯಿಂಟ್ ಅಂತ ಹೇಳಿದ್ರೆ ಅರೌಂಡ್ 4,560. ಸೊ ನೋಡಿ ಮಾರ್ಕೆಟ್ ಅದನ್ನ ಕ್ರಾಸ್ ಮಾಡಿದ್ಯಾ? 4,460 ಪ್ಲಸ್ 100 ಎಷ್ಟು? 4,560. ಇವತ್ತು ಕ್ಲೋಸಿಂಗ್ ನೋಡಿ 4,617 ಬಂದಿದೆ. ಅಂದ್ರೆ ಆಲ್ಮೋಸ್ಟ್ ಟ್ರೆಂಡ್ ಕನ್ಫರ್ಮೇಶನ್ ಕೊಡ್ತಾ ಇದೆ ಅಂತ. ನಾಳೆ ಮಾರ್ಕೆಟ್ ಏನಾದ್ರು 4,630 ಎಬೋ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಅಗೈನ್ ನಾವು ಮಾರ್ಕೆಟ್ ನ 4,720, 4,820 ನ ನೋಡ್ಬೋದು. ಯಾರೆಲ್ಲ ಇವತ್ತು ಪುಟ್ ಅಂತ ಕೊಟ್ಟಿದ್ದೆ, ಸ್ಮಾಲ್ ಪ್ರಾಫಿಟ್ ಅಲ್ಲಿ ಬಂದಿತ್ತು, ಪುಟ್ಟನ್ನ ನೀವು ಎಕ್ಸಿಟ್ ಮಾಡಿಲ್ಲ ಅಂದ್ರೆ ನಾಳೆ 4,630 ಯಾವಾಗ ನಿಮ್ಗೆ ಅಲ್ಟ್ರಾ ಸಿಮೆಂಟ್ಸ್ ಕಂಪನಿ 4,630 ಮೇಲೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಪುಟ್ ಆಪ್ಷನ್ ನ ಸ್ಕ್ವೇರ್ ಆಫ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಸೇಫ್ಟಿ ಅಲ್ಲ. ಇನ್ ಕೇಸ್ ಮಾರ್ಕೆಟ್ ಇವತ್ತು 4,560 ಬಿಲೋ ಇದ್ದಿದ್ರೆ ನಾಳೆ ನೀವು ಪುಟ್ ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಸೊ ದಿಸ್ ಇಸ್ ದ ಪಾಯಿಂಟ್, ಮಿಸ್ ಮಾಡ್ಕೊಂಬೇಡಿ. ಸೊ ದಿಸ್ ಇಸ್ ದ ಪಾಯಿಂಟ್. ನಾಳೆ ಏನಾದ್ರು ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನೀವೇನ್ ಮಾಡ್ಬೇಕು, ನಾಳೆ ಕ್ಲೋಸಿಂಗು 4,590 ಬಿಲೋ ನಾಳೆ ಏನಾದ್ರು 3 ಗಂಟೆಯಿಂದ 3:15 ಇತ್ತು ಅಂದ್ರೆ ನಿಮ್ಮ ಪುಟ್ ಆಪ್ಷನ್ ನ ವೆಯ್ಟ್ ಮಾಡಿ. ಇಲ್ಲ ಅಂದ್ರೆ ದಯವಿಟ್ಟು ಎಕ್ಸಿಟ್ ಮಾಡಿ. ಲಾಸ್ ಇಸ್ ಲಾಸ್, ಮತ್ತೆ 0 ಹೋಗುತ್ತೆ, ಮತ್ತೆ ನೀವೇ ಪ್ರಾಬ್ಲಮ್ ಆಗಿರ್ತೀರಾ. ಓಕೆ, ಎನಿವೆ ಯಾರೋ ಒಬ್ರು ಅಲ್ಟ್ರಾ ಸಿಮೆಂಟ್ಸ್ ಕೇಳಿದ್ರು ಕ್ಲೈಂಟ್. ಹಾಗೆ ನೀವು ಅಷ್ಟೇನೆ ಯಾರಿಗಾದ್ರು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಯಾವ್ದಾದ್ರು ಕಂಪನಿ ಬಗ್ಗೆ ರಿಲೇಟೆಡ್ ಏನಾದ್ರು ಬೇಕು ಅಂದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಬಗ್ಗೆ ನೀವು ಯಾವ್ದೇ ಒಂದು ವಿಡಿಯೋಸ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಕೆಳಗಡೆ ಕಮೆಂಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ಗೆ ನಾನು ಇರ್ತೀನಿ. ನೀವು ಒಂದು ಕೇಳ್ತಾ ಇದ್ದೀರಾ ಅಂದ್ರೆ ನೀವು ಒಂದು ಏನ್ ಕೇಳ್ತಾ ಇದ್ದೀರಾ ಡಿಮ್ಯಾಂಡ್, ಸೊ ದಟ್ಸ್ ಮೈ ಮೋಟಿವೇಶನ್. ನಿಮ್ಗೆ ಯಾವ್ದೇ ಬೇಕಾದ್ರೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕೇಳಿ. ಸೊ ಒಂದು ವಿಡಿಯೋನ ನನ್ನ ಎಂಡಿಂದ ಆದಷ್ಟು ನನ್ನ ನಾಲೆಡ್ಜ್ ಏನಿದೆ, ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಶೇರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಂಡರ್ಫುಲ್ ಟ್ರೇಡಿಂಗ್ ಪ್ರಾಫಿಟಬಲ್ ಟ್ರೇಡ್ಸ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.